ಇದನ್ನು ಹುಷಾರಾಗಿ ತಗೊಂಡು ಹೋಗಿ ಸಿಂಧೂನ ಸುಟ್ಟು ಹಾಕಿದ ಜಾಗದಲ್ಲೇ ಹೂತ್ ಹಾಕಿ. ತಗೋ ಮುಕುಂದ. ಯಾರೆಲ್ಲ ಹೋಗ್ಬೇಕು ಗುರುಗಳೇ? ನೀವು ಇಬ್ಬರೇ ಸಾಕು. ಇದು ಮಣ್ಣು ಸೇರ್ತಿದ್ದ ಹಾಗೆ ದೆವ್ವ ಶಾಶ್ವತವಾಗಿ ಮಣ್ಣು ಪಾಲಾಗುತ್ತೆ. ಯಾರು ಗಾಬರಿ ಆಗ್ಬೇಕಾಗಿಲ್ಲ. ಮುಂದೆ ಏನು ತೊಂದರೆ ಇಲ್ಲ ಅಲ್ವಾ? ಯಾವ ತೊಂದರೆನೂ ಇಲ್ಲ. ನೆಮ್ಮದಿಯಾಗಿರಿ. ಹುಡುಗಿನ ಯಾವುದಾದರೂ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬನ್ನಿ. ಅವಳು ಸಂತೋಷವಾಗಿರೋ ಥರ ನೋಡ್ಕೊಳ್ಳಿ. ಆದರೆ ಒಂದು ವಿಷಯ, ಅವಳು 3 ದಿವಸ ನೀರಲ್ಲಿ ಮುಖ ನೋಡ್ಕೋಬಾರ್ದು. ಸರಿ ಗುರುಗಳೇ.